Myself, Sumant HM, Assistant Professor of Law, Government Law College, Ramnagar. Today's topic I'm dealing about on Consumer Protection Act 2019. We have previous Act 1986, so that's why last year only Consumer Protection Act had been amended. ಏನೊಂದು ಗ್ರಾಹಕ ಸಂರಕ್ಷಣಾ ಅಧಿನಿಯಮ 1986 ಏನು ಇವಾಗ ಪ್ರಚಲಿತ ಇದೆ, ಆ ಅಧಿನಿಯಮವನ್ನು 2019ರಲ್ಲಿ ತಿದ್ದುಪಡಿಗೆ ಹೋಲಿಸ್ತಾರೆ. ಆ ತಿದ್ದುಪಡಿಗೆ ಹೋಲಿಸಿದಂಥ ಸಂದರ್ಭದಲ್ಲಿ ಯಾವ ಬದಲಾವಣೆಗಳನ್ನು ಮತ್ತು ಗ್ರಾಹಕ ಸಂರಕ್ಷಣಾ ಅಧಿನಿಯಮವನ್ನು ಬಹಳಷ್ಟು ಕಠಿಣವಾಗಿ ಜಾರಿ ತರಲು ಈ ಒಂದು ತಿದ್ದುಪಡಿ ಬಹಳಷ್ಟು ಸಹಕಾರಿಯಾಗಿದೆ. The Parliament passed the Consumer Protection Bill 2019 on 6/8/2019 to replace the Consumer Protection Act 1986. The President of India gave its assent to the Consumer Protection Act on 9/8/2019 and the same will come into force on the date it is notified by the central government. The purpose of providing timely and effective administration, settlement of consumer dispute and related matters. ಇಲ್ಲೂ ಕೂಡ ಅಷ್ಟೇ ಇದರ ಮೂಲ ಉದ್ದೇಶ ಏನಾಗಿರ್ತದೆ ಅಂತ ಹೇಳಿದ್ರೆ, ಇವಾಗ ಗ್ರಾಹಕ ತನ್ನ ವ್ಯಾಜ್ಯಗಳನ್ನು ತಂದಂಥ ಸಂದರ್ಭದಲ್ಲಿ ಬಹಳಷ್ಟು ದಿನ ಅದನ್ನು ನಾವು ಮುಂದಕ್ಕೆ ಹಾಕೊಂಡು ಹೋದಂಥ ಸಂದರ್ಭದಲ್ಲಿ ಗ್ರಾಹಕನಿಗೆ ಏನೋ ಒಂದು ವ್ಯಾಜ್ಯ ನಿರ್ವಹಣಾ ಮಂಡಳಿಗಳು ಅಥವಾ ವ್ಯಾಜ್ಯ ನಿರ್ವಹಣಾ ವೇದಿಕೆಗಳೇನಿರ್ತದೆ ಅದರ ಮೇಲೆ ಆತನ ನಂಬಿಕೆ ಹೋಗ್ತದೆ ಅಂತ ಏನು ಮಾಡ್ತಾರೆ, ವಿತಿನ್ ಏನೋ ಒಂದು ನಿಗದಿತ ಅವಧಿಯಲ್ಲಿ ದಟ್ ಹ್ಯಾಸ್ ಬೀನ್ ರಿಸಾಲ್ವ್ಡ್. And also whatever we have district forum, we have state commission, national commission, and also we appeal to Supreme Court, that has to be taken into consideration. And then crucial and also very important provisions have been implemented and also inserted under 2019 Copra Act. The government, instead of bringing an amendment in the 1986 Act, enacted a new act altogether so as to provide enhanced protection to the consumer, taking into consideration the booming e-commerce industry and the modern methods of providing goods and services such as online service, teleshopping, direct selling and multi-level marketing in addition to the traditional methods. ಏನು ನಾವು 1980 ಅಧಿನಿಯಮವನ್ನು ತಿದ್ದುಪಡಿ ಮಾಡಿದ್ರೆ 2019 ಒಂದು ಹೊಸ ಕಾಯ್ದೆ ಯಾತಕ್ಕೆ ತಂದರು ಅಂತ ಹೇಳೋಂಥ ಸಂದರ್ಭದಲ್ಲಿ ನಾವು ಇವಾಗ ನೋಡ್ತಾ ಇದ್ದೀವಿ, ಎಲ್ಲೂ ಕೂಡ ಎಲ್ಲ ಕಡೆಯೂ ಕೂಡ ಅಷ್ಟೇ ಯಾರೂ ಕೂಡ ಅಂಗಡಿಗೆ ಹೋಗಿ ಸಾಮಾನನ್ನು ಕೆಲವು ಮಂದಿ ಮತ್ತು ಯಾರು ಬಹಳ ಹಿಂದಿನದಿಂದ ಆ ಒಂದು ವ್ಯವಹಾರವನ್ನು ಮಾಡ್ಕೊಂಡಿರ್ತಾರೆ ಅವ್ರು ಮಾತ್ರ ಹೋಗ್ತಿದ್ದಾರೆ. ಈ ಒಂದು ಪ್ರಸ್ತುತ ರೀತಿಯಲ್ಲಿ ಏನಂತೇಳಿದ್ರೆ ಇ ಕಾಮರ್ಸ್ ಇಂಡಸ್ಟ್ರಿ ಏನು ಒಂದು ಆನ್ಲೈನ್ ಮೂಲಕ ನಾವು ವ್ಯವಹಾರವನ್ನು ಮಾಡ್ತೇವೆ, ಮತ್ತು ಅದೇ ರೀತಿಯಲ್ಲೂ ಕೂಡ ಅಷ್ಟೇ ಟೆಲಿಶಾಪಿಂಗ್ ಏನೋ ಒಂದು ಫೋನ್ ಮುಖಾಂತರ ಆಗಿರ್ಬೋದು ಮತ್ತು ಆರ್ಡರನ್ನು ಕೊಡುವಂಥ ಮುಖಾಂತರ ಆಗಿರ್ಬೋದು, ಇವೆಲ್ಲವೂ ಕೂಡ ಬಂದಂಥ ಟೆಕ್ನಾಲಜಿ ಇದ್ದಂಥ ಸಂದರ್ಭದಲ್ಲಿ ಸೊ ದಟ್ಸ್ ವೈ ವಿ ಹ್ಯಾವ್ ಟು ಅಡಾಪ್ಟ್ ನ್ಯೂ ಲಾ ಟು ರೆಗ್ಯುಲೇಟಿಂಗ್ ದಿಸ್ ಟ್ರಾನ್ಸಾಕ್ಷನ್. The 2019 Act expands the scope of definition of consumer. In this Act, they elaborately explain who is consumer. Involved in online transaction, it now squarely covers the e-commerce business within the ambit. ನಾನು ಮೊದಲೇ ಹೇಳಿದಾಗೆ ಏನೊಂದು ಹಳೆ ಕಾಯ್ದೆ ಬಹಳ ಸ್ವವಿವರವಾಗಿ ಗ್ರಾಹಕ ಅಂದರೆ ಯಾರನ್ನೋದನ್ನು ಹೇಳಿರುತ್ತೆ. ಈ 19ರ ಅಧಿನಿಯಮದಲ್ಲೂ ಕೂಡ ಅಷ್ಟೇ ಏನು ಒಂದು ಗ್ರಾಹಕ ಅಂತ ಹೇಳೋಂಥ ಸಂದರ್ಭದಲ್ಲಿ ಇ ಕಾಮರ್ಸ್ ಮೂಲಕ ವ್ಯಾಪಾರ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಸಂದರ್ಭದಲ್ಲೂ ಕೂಡ ಆತನು ಇಲ್ಲಿ ಗ್ರಾಹಕ ಅಂತ ಇಲ್ಲಿ ಸೇರ್ಪಡೆ ಆಗ್ತಾನೆ. ಮತ್ತು ಇನ್ನೂ ಒಂದು ಅಂಶ ಏನಂತ ಹೇಳಿದ್ರೆ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸ್, ಅನುಚಿತ ವ್ಯಾಪಾರ ಪದ್ಧತಿ ಅಂತ ನಾವೇನು ಹೇಳ್ತೀವಿ. ವಿತ್ ನೌ ಇನ್ಕ್ಲೂಸ್ ವಿತಿನ್ ಇಟ್ಸ್ ಹ್ಯಾಂಬಿಟ್ ಆನ್ಲೈನ್ ಮಿಸ್ಲೀಡಿಂಗ್ ಅಡ್ವರ್ಟೈಸ್ಮೆಂಟ್, ದ ಪ್ರಾಕ್ಟೀಸ್ ಆಫ್ ನಾಟ್ ಇಶ್ಯೂಯಿಂಗ್ ಬಿಲ್ ಆರ್ ಮೆಮೊ ಫಾರ್ ದ ಗೂಡ್ಸ್ ಆ್ಯಂಡ್ ಸರ್ವಿಸ್, ಫೈಲಿಂಗ್ ಟು ಟೇಕ್ ಬ್ಯಾಕ್ ಡಿಫೆಕ್ಟಿವ್ ಗೂಡ್ಸ್ ಆರ್ defective services, refund the amount within the stipulated time mentioned in the bill or memo or within 30 days in absence of such stipulation, and disclosing personal information of a consumer unless such disclosure is in accordance with the law. ನೋಡಿ, ಇಲ್ಲಿ ಬಹಳಷ್ಟು ಏನಂತ ಹೇಳಿದ್ರೆ ವಾಟ್ ಆಲ್ ಆ್ಯಕ್ಟಿವಿಟೀಸ್ ಕಮ್ಸ್ ಅಂಡರ್ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸ್, ಅನುಚಿತ ವ್ಯಾಪಾರ ಪದ್ಧತಿಗಳು
ಅಂತ ನಾವೇನು ತಿಳ್ಕೊಂಡಿದ್ದೀವಿ ಇಲ್ಲೂ ಕೂಡ ಹೇಳ್ಕೊಂಡು ಹೋಗ್ತಾರೆ. ಮಿಸ್ಲೀಡಿಂಗ್ ಅಡ್ವರ್ಟೈಸ್ಮೆಂಟ್, ನವೇಡೇಸ್ ವಿ ಆರ್ ಸೀಯಿಂಗ್ ಟೂ ಮೆನಿ ಅಡ್ವರ್ಟೈಸ್ಮೆಂಟ್ ಆನ್ ಎನಿ ಆಫ್ ದ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಹಲವಾರು ಜಾಹೀರಾತುಗಳು ಬರ್ತದೆ. ಆ ಜಾಹೀರಾತುಗಳ ಮೂಲಕ ಏನಾದರೂ ಗ್ರಾಹಕನನ್ನು ಆತನ ಹಾದಿಯನ್ನು ತಪ್ಪಿಸಿದಂಥ ಸಂದರ್ಭದಲ್ಲಿ ಅಥವಾ ಅದರಿಂದ ಏನಾದರೂ ಕೂಡ ಅನಾಹುತ ಸಂಭವಿಸಿದಂಥ ಸಂದರ್ಭದಲ್ಲಿ ಈಸ್ ಹೆಲ್ಡ್ ರೆಸ್ಪಾನ್ಸಿಬಲ್ ಆ್ಯಂಡ್ ದೆನ್ ಹಿ ಹ್ಯಾಸ್ ಟು ಗಿವ್ ಕಾಂಪನ್ಸೇಷನ್. ಮತ್ತು ನಾವೇನು ತೊಗೊತೀವಿ ಅಥವಾ ನಾವೇನು ಸೇವೆನ ಪಡ್ಕೊತೀವಿ ಅದಕ್ಕೆ ಬಿಲ್ಲನ್ನು ರಸೀದಿಯನ್ನು ಕೊಡುವುದು ಮ್ಯಾಂಡೇಟ್ರಿ ಆಗಿದೆ. ಆ ರಸೀದಿ ಕೊಡದಿರ ಆತ ಏನಾದರೂ ಕೂಡ ವ್ಯಾಪಾರ ಮಾಡಿ ಅಥವಾ ಆತನಿಗೇನಾದರೂ ವಂಚನೆ ಮಾಡಿದ ಸಂದರ್ಭದಲ್ಲಿ ದೆನ್ ದಟ್ ಈಸ್ ಆಲ್ಸೋ ಕನ್ಸಿಡರ್ಡ್ ಆ್ಯಸ್ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸ್. ಮತ್ತು ಏನು ಒಂದು ಡಿಫೆಕ್ಟಿವ್ ಗೂಡ್ಸ್ ಅಂತ ನಾವೆಲ್ಲ ಹೇಳ್ತೀವಿ, ಏನು ಒಂದು ಡ್ಯಾಮೇಜ್ ಆಗಿರ್ಬೋದು ಅಥವಾ ಬೇರೆ ರೀತಿಯಲ್ಲಿ ಮತ್ತು ಸೇವೆಗಳಲ್ಲೂ ಕೂಡ ನ್ಯೂನತೆಗಳನ್ನು ಸರಿಪಡಿಸ್ತೇವಂಥ ಸಂದರ್ಭದಲ್ಲಿ ಅದು ಕೂಡ ಇಲ್ಲಿ ಅನುಚಿತ ಪದ್ಧತಿ ಆಗ್ತದೆ. ಮತ್ತು 30 ದಿನದ ಒಳಗಾಗಿ ಆತ ಏನು ಒಂದು ತನ್ನ ವ್ಯಾಪಾರ ಆಗಿರ್ಬೋದು ಅಥವಾ ಸೇವೆ ಆಗಿರ್ಬೋದು ಅದನ್ನು ವಾಪಸ್ ನೀಡಬೇಕಾಗ್ತದೆ. ಆ ಸಂಪೂರ್ಣ ಮೊತ್ತವನ್ನು ನೀಡಲು ಏನಾದರೂ ವಿಫಲವಾದಂಥ ಸಂದರ್ಭದಲ್ಲಿ ದೆನ್ ದಟ್ ಈಸ್ ಆಲ್ಸೋ ಕನ್ಸಿಡರ್ಡ್ ಆ್ಯಸ್ ಅನ್ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸ್. ಆ್ಯಂಡ್ ದೆನ್ ಒನ್ ಮೋರ್ important aspect under this Copra Act 2019, they are established CCPA, Central Consumer Protection Authority, ಕೇಂದ್ರೀಯ ಗ್ರಾಹಕ ಸಂರಕ್ಷಣಾ ಪ್ರಾಧಿಕಾರವನ್ನು ರಚನೆ ಮಾಡಿದ್ದಾರೆ. The main purpose of creation of the CCPA is to protect and regulate, enforce the interest of consumer. Matter related to unfair trade practices has been provided with vast power to inquire, investigate and take action against violation of the 2019 Act. ನೋಡಿ, ಇಲ್ಲಿ ಏನು ಭಾಳಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, we have consumer dispute redressal agencies. Along with that authority, what we call ಪ್ರಾಧಿಕಾರ ಅಂತ ಏನು ಹೇಳ್ತೀವಿ, ಪ್ರಾಧಿಕಾರವನ್ನು ಇಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಮಾಡ್ತಾರೆ. ಆ ಗ್ರಾಹಕನ ಸಂರಕ್ಷಣೆ ಮಾಡೋದು, ಜಾರಿ ಮಾಡೋದು ಮತ್ತು ನಿಯಂತ್ರಣ ಮಾಡುವಂಥ ಒಂದು ಅಧಿಕಾರವನ್ನು ಈ ಒಂದು ಪ್ರಾಧಿಕಾರ ಇಲ್ಲಿ ಹೊಂದಿರುತ್ತೆ. ಪ್ರಾಧಿಕಾರವೂ ಕೂಡ ಅಷ್ಟೇ ಅಧಿಕಾರ ಇರ್ತದೆ. ವಿಚಾರಣೆ ಮಾಡ್ಬೋದು, ಶೋಧನೆ ಮಾಡ್ಬೋದು ಮತ್ತು ಏನಾದರೂ ಕೂಡ 2019 ಅಧಿನಿಯಮ ಏನಾದರೂ ಕೂಡ ಆತ ವೈಲೇಷನ್ ಮಾಡಿದಂಥ ಸಂದರ್ಭದಲ್ಲಿ ಅವರು ಕೂಡ ಇಲ್ಲಿ ಆ್ಯಕ್ಷನನ್ನು ಇಲ್ಲಿ ತೊಗೊಬೋದು. ವೈ ಐ ಆಮ್ ಸ್ಟ್ರೆಸ್ಸಿಂಗ್ ಅಪಾನ್ ದಿಸ್ ಈಸ್ they can impose penalty up to rupees 10 lakh for first violation and then up to 50 lakh on every subsequent violation on a manufacturer or an endorser for a false or misleading advertisement. ನೋಡಿ, ಇಲ್ಲಿ ಏನು ಒಂದು ಅಲ್ಲಿಲ್ಲದಂತಹ ಹಾವು ಅಂತ ನಾವೇನು ಹೇಳ್ತಿದ್ವೋ 1986 ಆ್ಯಕ್ಟ್, ಬಟ್ ರೈಟ್ ನೌ ದೇ ಆರ್ ಗಿವಿಂಗ್ ಸಮ್ ಎಫರ್ಟ್ ಟು ಮೇಕ್ ಅನ್ ಎಫೆಕ್ಟಿವ್ ಕೋಪ್ರಾ ಆ್ಯಕ್ಟ್. 10 ಲಕ್ಷ ಜುಲ್ಮಾನೆ ಹಾಕ್ಬೋದು ಮತ್ತು ತದನಂತರದ ತಪ್ಪುಗಳಿಗೆ 50 ಲಕ್ಷ ತನಕ ಜುಲ್ಮಾನೆಯನ್ನು ಹಾಕಿ ಆತನನ್ನು ನಾವೇನು ಒಂದು ಮಿಸ್ಲೀಡಿಂಗ್ ಅಡ್ವರ್ಟೈಸ್ಮೆಂಟ್ ಜಾಹೀರಾತು ಆಗಿರ್ಬೋದು ಅಥವಾ ಯಾವುದೇ ಆದಂಥ ರೀತಿಯಲ್ಲಿ 2019 ಅಧಿನಿಯಮನ ಉಲ್ಲಂಘನೆ ಮಾಡಿದ್ರೆ ದೇ ಕ್ಯಾನ್ ಟೇಕ್ ಇನ್ ಕನ್ಸಿಡ್ರೇಷನ್. ಮತ್ತು ಇನ್ನೂ ಒಂದು ಅಂಶ ಏನಂತ ಹೇಳಿದ್ರೆ ಪ್ರಾಡಕ್ಟ್ ಲಿಯಬಿಲಿಟಿ. ಇದು ಕೂಡ 2019 ಸೇರಿಸಲಾಗ್ತದೆ. Responsibility of a product manufacturer, product seller of any product or service related to the product to compensate for any harm caused to a consumer by such defective product manufactured or sold or by deficiency in services relating to the product. ಇಲ್ಲೂ ಕೂಡ ಅಷ್ಟೇ ವಸ್ತುಗಳ ಬಾಧ್ಯತೆಯನ್ನು ಮಾಡ್ತಾರೆ. ನಾವೇನಾದರೂ ಕೂಡ ವಸ್ತು ತಗೊಂಡಂಥ ಸಂದರ್ಭದಲ್ಲಿ ಆ ವಸ್ತುಗಳನ್ನು ಉತ್ಪಾದಕ ಆಗಿರ್ಬೋದು, ಮಾರಾಟಗಾರ ಆಗಿರ್ಬೋದು ಅಥವಾ ಸೇವೆಯನ್ನು ನೀಡುವಂಥವನಾಗಿರ್ಬೋದು, ಸೇವೆಯನ್ನು ಯಾರು ಆತ ಪಡ್ಕೊಂಡು ಬೇರೆಯವ್ರಿಗೆ ನೀಡ್ತಾನೆ ಅಲ್ಲೂ ಕೂಡ ಏನಾದರೂ ಕೂಡ ನ್ಯೂನತೆ ಬಂದರೆ ದೆನ್ ಈಸ್ ಎಲ್ ರೆಸ್ಪಾನ್ಸಿಬಲ್. ಆ್ಯಂಡ್ ದೆನ್ ಇಫ್ ಎನಿ ಡಿಫಿಷಿಯನ್ಸಿ ಕೊರತೆ ಇದ್ದಂಥ ಸಂದರ್ಭದಲ್ಲೂ ಕೂಡ ಆತ ಅಲ್ಲಿ ಆ ಒಂದು ತಪ್ಪಿಗೆ ಅಥವಾ ಆ ಒಂದು ಏನೋ ಒಂದಲ್ಲಿ ಅನಾಹುತ ಆಗ್ತದೆ ಅದಕ್ಕೆಲ್ಲಿ ಬಾಧ್ಯತೆಯನ್ನು ಹಾಕ್ತಾನೆ. ಮತ್ತು ಕನ್ಸ್ಯೂಮರ್ ಡಿಸ್ಪ್ಯೂಟ್ ಅಲ್ಲಿ ಕೆಲವೊಂದು ಬದಲಾವಣೆಗಳು ಕೂಡ ಇಲ್ಲಿ ರಿಡ್ರೆಸ್ಸಲ್ಲಿ ಏನು ಹೇಳ್ತೀವಿ ನಾವು, ಒಂದು ಗ್ರಾಹಕ ವ್ಯಾಜ್ಯಗಳೇನು ಬರ್ತದೆ ಅಲ್ಲೂ ಕೂಡ ಭಾಳಷ್ಟು ಚೇಂಜಸನ್ನು ಮಾಡ್ತಾರೆ. ಈ 4 ಅಂಶಗಳು ಏನು, ಒಂದು ಟೆರಿಟೋರಿಯಲ್ ಜೂರಿಸ್ಡಿಕ್ಷನ್, ಪೆಕ್ಯುನರಿ ಜೂರಿಸ್ಡಿಕ್ಷನ್, ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಆ್ಯಂಡ್ ದೆನ್ ಕಂಪ್ಲೇಂಟ್ಸ್. In my next video, I will delve only on this consumer what all changes under 2000
19 ಏನು ಒಂದು ಭೂಪ್ರದೇಶ ಆಗಿರ್ಬೋದು, ಹಣಕಾಸಿನ ಪರಿಮಿತಿ ಏನಿದೆ, ಡಿಸ್ಟ್ರಿಕ್ಟ್ ಫೋರಮ್ ಆಗಿರ್ಬೋದು, ಸ್ಟೇಟ್ ಕಮಿಷನ್ ಆಗಿರ್ಬೋದು, ನ್ಯಾಷನಲ್ ಆಗಿರ್ಬೋದು, ಅಥವಾ ಸರ್ವೋಚ್ಚ ನ್ಯಾಯಾಲಯಕ್ಕೆ ಏನು ಒಂದು ಮೇಲ್ಮನವಿ ಹೋಗ್ತಾರೆ, ಹಲವಾರು ಬದಲಾವಣೆಗಳನ್ನು 2019 ಅಧಿನಿಯಮದಲ್ಲಿ ಅಲ್ಲಿ ನೀಡಲಾಗಿದೆ. ಮತ್ತು ಕೊನೆಯದಾಗಿ ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಇಟ್ ಪ್ರೊವೈಡ್ಸ್ ಫಾರ್ ಗ್ರೇಟರ್ ಪ್ರೊಟೆಕ್ಷನ್ ಆಫ್ ಕನ್ಸ್ಯೂಮರ್ ಇಂಟ್ರೆಸ್ಟ್ ಟೇಕಿಂಗ್ ಟು ಕನ್ಸಿಡರೇಷನ್ ದ ಕರೆಂಟ್ ಏಜ್ ಆಫ್ ಡಿಜಿಟಲೈಸೇಷನ್. ಏನು ನಾವಿವಾಗ ತಂತ್ರಜ್ಞಾನವನ್ನು ಬಹಳಷ್ಟು ನಾವು ಬಳಸ್ಕೊಳ್ತಾ ಇದ್ದೀವಿ. ಬಳಸ್ಕೊಳ್ಳೋಂಥ ಸಂದರ್ಭದಲ್ಲಿ ಅದರ ಒಂದು ರೂಪುರೇಷೆ ಆಗಿರ್ಬೋದು ಮತ್ತು ಜನರಿಗೆ ಅದರ ಬಗ್ಗೆ ಅರಿವನ್ನು ಮೂಡಿಸಿ ಅವರನ್ನು ಬೇರೆ ರೀತಿಯಲ್ಲಿ ಅಥವಾ ಸೇವೆಗಳು ಅಥವಾ ವಸ್ತುಗಳನ್ನೇನು ಪಡ್ಕೊತಾರೆ ಅದರಿಂದ ಅದನ್ನು ಕಾಪಾಡುವಂಥ ಜವಾಬ್ದಾರಿ ಈ ಅಧಿನಿಯಮದ ಮೇಲೆ ಇರುತ್ತೆ. 2019 Act also deals with technological advancement in the industry, provides for easy filing of complaints, also impose strict liability on business including endorser for violating the interest of consumer. So that's why finally, due to the technological advancement, every consumer has to be protected from any of the misleadings, cheating, or any way of harming to the interest of consumer. So that's why here they adopted a strict liability on business. ವ್ಯಾಪಾರದಲ್ಲಿ ಕಟ್ಟುನಿಟ್ಟಿನ ಬಾಧ್ಯತೆಯನ್ನು ಹೇರಿ ಗ್ರಾಹಕನ ಸಂಪೂರ್ಣವಾದಂತಹ ಸಂರಕ್ಷಣೆಯನ್ನು 2019 ಅಧಿನಿಯಮ ಹೊಂದಿದೆ ಅಂತ ಇಲ್ಲಿ ನಾವಿಲ್ಲಿ ಹೇಳೋಕ್ಕಾಗ್ತದೆ.